ಡ್ರೋನ್ ಪ್ರತಾಪ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರನ್ನ ಬಳಸಿಕೊಂಡು ವಂಚಿಸಿದ್ರ ಡ್ರೋನ್ ಪ್ರತಾಪ್ ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರನ್ನ ಬಳಸಿಕೊಂಡು ವಂಚನೆ ಮಾಡಿದ್ದಾರ ಡ್ರೋನ್ ಪ್ರತಾಪ್? ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸುವ ನೆಪದಲ್ಲಿ ವಂಚನೆ ಮಾಡಿರುವಂತ ಆರೋಪ ಇದೀಗ ಕೇಳಿ ಬಂದಿದೆ. ಚಂದನ್ ಕುಮಾರ್ ಎಂಬಾತನಿಂದ ದೂರು ಕೂಡ ಈಗ ದಾಖಲಾಗಿದೆ. ಪೊಲೀಸ್ ಆಯುಕ್ತ ಬಿ ದಯಾನಂದ್ಗೆ ಚಂದನ್ ಎಂಬಾತ ದೂರನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ರನ್ನರ್ ಅಪ್ ಆಗಿದ್ದ ಪ್ರತಾಪ್ಗೆ ಮತ್ತೆ ಸಂಕಷ್ಟ ಇದೀಗ ಎದುರಾಗಿದೆ. ಒಂದು ಅರ್ಧ ಗಂಟೆ ಆಗುತ್ತೆ ಒಂದು ಎಕರೆ ಹೊಡಿಯಕ್ಕೆ ಎಲ್ಲ ನೀಟಾಗಿ ನಾವು ಹೆಂಗ್ ಸ್ಪ್ರೇ ಮಾಡ್ತೀವಿ ಅದೇ ತರನೇ ಎಲ್ಲ ನೀಟಾಗಿ ಸ್ಪ್ರೇ ಆಗುತ್ತೆ. ಮೀಡಿಯಂ ಕೊಡ್ರಂತೂ ಒಳ್ಳೆ ಬೆನಿಫಿಟ್ ಸರ್. ಒಳ್ಳೆ ಈಸಿಯಾಗಿ ಮೆಡಿಸಿನ್ ಔಷಧಿ ಹೊಡ್ಸ್ತಾರೆ. ನಾನು ಹೇಳಿದಂಗೆ ಮೊದಲೇ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ, ಮಾಡಿದ್ವಿ. ನಂದು ಮೊದಲನೇ ಪೇಮೆಂಟ್ ಕೊಡ್ತಾರೆ. ಮಂಡ್ಯ ಜಿಲ್ಲೆ ಮವಳಿ ತಾಲೂಕು ತಳಗೋದಿ ಸ್ವಾಮಿ ಅಂತಾನೆ. ಡ್ರೋನ್ ಪ್ರತಾಪ್ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳಿಕೊಂಡು ವಂಚನೆ ಮಾಡಿದ್ದಾರೆ ಎಂಬ ದೂರು ದಾಖಲಾಗಿದೆ. ಅದರಲ್ಲೂ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸುವ ನೆಪದಲ್ಲಿ ವಂಚನೆ ಆರೋಪ ಕೇಳಿ ಬಂದಿದೆ ಡ್ರೋನ್ ಪ್ರತಾಪ್ ಅವರ ವಿರುದ್ಧ. ಚಂದನ್ ಕುಮಾರ್ ಎಂಬಾತನಿಂದ ಈಗ ದೂರು ದಾಖಲಾಗಿದೆ. ಪೊಲೀಸ್ ಆಯುಕ್ತ ಬಿ ದಯಾನಂದ್ಗೆ ಚಂದನ್ ದೂರನ್ನ ದಾಖಲಿಸಿದ್ದಾರೆ. ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಪ್ರತಾಪ್ ಈಗ ಏನು ಹೊರಹೊಮ್ಮಿದ್ರು ಅವ್ರಿಗೆ ಈಗ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಚಂದನ್ ಎಚ್.ಡಿ.ಕೆ ತೋಟದ ಮನೆಗೆ ಕರೆದಿದ್ದಂಥ ಪ್ರತಾಪ್ ಇಬ್ಬರ ಕರೆ ಸಂಭಾಷಣೆ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಡಿ.ಕೆ ಶಿವಕುಮಾರ್ ಬಗ್ಗೆಯೂ ಆಡಿಯೋ ಸಂಭಾಷಣೆ ಈಗ ಇದೆ. ಬ್ರ್ಯಾಂಡ್ ಮಾಡ್ತಾ ಇದ್ದೀನಿ ಮಾಡಾದ್ಮೇಲೆ ಈಗ ನನ್ನೇ ಆಗ್ಲೇ ಸ್ವಲ್ಪ ಕಾಂಟ್ರವರ್ಸಿಯಲ್ ಆಯ್ತಲ್ಲ. ಬಿಜೆಪಿ ಅವ್ರು ಮಾಡಿದ್ರು, ಬಂದ್ಬಿಡಿ ಕಾಂಗ್ರೆಸ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ತೀವಿ ಅಂತ ಕರೆದ್ರು. ಆಗ ನಾನೆಲ್ಲ ಓಡಾಡ್ತಿದ್ದೆ ಕುಮಾರಸ್ವಾಮಿ ಅವ್ರ ಜೊತೆ, ಡೈರೆಕ್ಟ್ ಆಗಿ ಹೋಗಿ ಮೀಟ್ ಮಾಡ್ತಿದ್ದೆ. ಅವಾಗ ತುಂಬಾ ಹೈ ಲೆವೆಲ್ ಇದ್ರಿ ನೀವು. ಈಗ್ಲೂ ಹೋಗ್ತೀನಿ ಮೀಟ್ ಮಾಡಕ್ಕೆ ತೋಟದ ಮನೆಗೆ, ಬಟ್ ಎಲ್ಲೂ ಫೋಟೋ ಹಾಕಲ್ಲ ಅಷ್ಟೇ. ಸುಮ್ಮನೆ ಅದು ಒಳ್ಳೇದು, ಸುಮ್ಮನೆ ಅದ್ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಸರ್ ಅಷ್ಟೇ. ಏನ್ ಮಾಡೋಣ ಗೊತ್ತಾ, ಒಂದ್ಸಲ ತೋಟದ ಮನೆಗೆ ನೀನು ಬಾ. ಸರಿ ಸರ್, ಆಯ್ತಾ? ಒಳ್ಳೆ ವ್ಯಕ್ತಿ ಪಾಪ, ಬೈಬೋದು, ಕೆಟ್ಟ ಪದ ಯೂಸ್ ಮಾಡ್ಬೋದು, ಬಟ್ ಡಿ.ಕೆ ಶಿವಕುಮಾರ್ ತರ ಪೇಪರ್ ಎಸೆದು ಪೇಪರ್ ಹಾಕೋದು, ಬಡವ್ರು ಕೊಟ್ಟೋದು, ಇದನ್ನೆಲ್ಲ ಮಾಡಲ್ಲ. ಯಾರೇ ಹೋದ್ರು ದುಡ್ಡು ಕೊಡ್ತಾರೆ. ಅದ್ರ ದುಡ್ಡು ಇಸ್ಕೊಳಕ್ ಅಂತಲ್ಲ, ಹತ್ರ ಕೇಳು ಟಿಕೆಟ್ ಬೇಕು ಆಯ್ತಾ. ಅವ್ರದೊಬ್ರದೇ ಇಲ್ಲಿ ಅವ್ರೊಬ್ರು ಹೇಳಿದ್ರೆ ಸಾಕು. ಅದ್ನೇ ನಾನು ಹೇಳ್ತಾ ಇರೋದು. ಇದು ನ್ಯೂಸ್ ಫಸ್ಟ್ಗೆ ಚಂದನ್ ಕುಮಾರ್ ಗೌಡ ಮತ್ತೆ ಡ್ರೋನ್ ಪ್ರತಾಪ್ ನಡುವೆ ಆಗಿರೋ ಅಂತ ಎಕ್ಸ್ಕ್ಲೂಸಿವ್ ಸಂಭಾಷಣೆ ಕೂಡ ಸಿಕ್ಕಿದೆ. ಒಂದ್ಸತಿ ಕುಮಾರಸ್ವಾಮಿ ಮನೆಗೆ ಹೋಗೋಣ. ಬಿಡದಿಗೆ ತೋಟದ ಮನೆಗೆ ನಾನು ಆಗಾಗ ಹೋಗಿ ಬರ್ತಾ ಇರ್ತೀನಿ. ತುಂಬ ಒಳ್ಳೆಯವರು ಅವರು. ಅವ್ರ ಹತ್ರ ನಿನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ. ದುಡ್ಡಿಗೆ ಅಂತಲ್ಲ, ತುಂಬ ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು. ಒಂದು ಸ್ವಲ್ಪ ಬೈಬಹುದು, ಆದರೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಡಿ.ಕೆ ಶಿವಕುಮಾರ್ ಥರ ಪೇಪರ್ನ ಎಸೆಯೋಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಚಂದನ್ ಕುಮಾರ್ ಗೌಡರ ಜೊತೆ ಡ್ರೋನ್ ಪ್ರತಾಪ್ ಸಂಭಾಷಣೆಯನ್ನು ನಡೆಸಿರೋ ಅಂಥ ಸಂಭಾಷಣೆಯ ತುಣುಕೇನಿದೆಯಲ್ಲ, ಅದು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಡ್ರೋನ್ ಪ್ರತಾಪ್ ಅವರು ಜಿಲ್ಲಾ ಪಂಚಾಯತ್ ಟಿಕೆಟನ್ನು ಕೊಡಿಸ್ತೀನಿ ಅನ್ನೋ ಒಂದು ಆಮಿಷವನ್ನು ಹೇರಿ ನನ್ನ ಬಳಿ ದುಡ್ಡನ್ನು ಇಸ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಚಂದನ್ ಕುಮಾರ್ ಗೌಡ ಅವರು ಈಗ ಮಾಡ್ತಾ ಇದ್ದಾರೆ. ಇನ್ನು ಚಂದನ್ ಕುಮಾರ್ ಗೌಡರ ಜೊತೆ ನಮ್ಮ ಪ್ರತಿನಿಧಿ ಸಂದೇಶ್ ಮಾತುಕತೆ ನಡೆಸಿದ್ದಾರೆ, ಬರೀ ನೋಡೋಣ. ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಮೇಲೆ ಸಾಲು ಆರೋಪಗಳು ಬರ್ತಾ ಇತ್ತು. ಈಗ ಸದ್ಯ ಅವರ ಜೊತೆಯಲ್ಲೇ ಇದ್ದಂತಹ ಅವರ ಸ್ನೇಹಿತ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನು ಕೊಡಿಸ್ತೀನಿ ಅಂತ ಹೇಳಿ ಹಣವನ್ನು ಪಡೆದು ವಂಚನೆ ಮಾಡಿರುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರ ಖುದ್ದು ಅವರ ಸ್ನೇಹಿತನೇ ಆರೋಪ ಮಾಡ್ತಾ ಇರುವಂಥದ್ದು. ಈಗ ಸದ್ಯ ನಮ್ಮ ಜೊತೆಯಲ್ಲಿ ಡ್ರೋನ್ ಪ್ರತಾಪ್ ಅವರ ಸ್ನೇಹಿತ ಚಂದನ್ ಗೌಡ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಯಾವ ರೀತಿ ವಂಚನೆ ಮಾಡಿದ್ರು ಅಂತ. ಸರ್, ಮೊದಲಿಗೆ ಬಿಗ್ ಬಾಸ್ನಲ್ಲಿದ್ದಾಗ ನೀವೇ ಸಪೋರ್ಟ್ ಮಾಡಿದ್ರಿ, ಬಿಗ್ ಬಾಸ್ನಿಂದ ಹೊರಬರೋವರೆಗೂ ಕೂಡ ನೀವೇ ಸಪೋರ್ಟ್ ಮಾಡಿದ್ರಿ. ಯಾಕೆ, ಏನಾಯಿತು, ಏನು ಆರೋಪ ಮಾಡ್ತಾ ಇರೋದು ನೀವು? ಸರ್, ಇವಾಗಲೂ ಓಕೆ, ನಾನು ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದೆ. ಬಟ್ ಅವನು
ಏನ್ ಅಂದ್ರೆ ಅವ್ನ ಮೋಟಿವ್ ಅವನಿಗೂ ನನಗೂ ಅಟ್ಯಾಚ್ಮೆಂಟ್ ಆಗಿದ್ದ ಕಾರಣನೇ ಟಿಕೆಟ್ ವಿಚಾರ. ಕುಮಾರಣ್ಣನ ಹತ್ರ ಟಿಕೆಟ್ ಕೇಳಿ ಇದು ಮಾಡ್ತೀನಿ ಅಂದ್ಬಿಟ್ಟು ಅದೇ ವಿಚಾರಕ್ಕೋಸ್ಕರನೇ ನನಗೂ ಅವನಿಗೂ ಒಂದು ಬಾಂಧವ್ಯ ಬೆಳೆದಿದ್ದು. ಬಟ್ ಕೊನೆಯಲ್ಲಿ ಓಕೆ ಅವ್ನು ಹೋದ, ಬಿಗ್ ಬಾಸ್ಗೆ ಹೋದ. ಆಮೇಲೆ ಅವ್ನಿಗೆ ಇತ್ತು, ಅವ್ನಿಗೆ ಇಂಟೆನ್ಷನ್ಸ್ ಇತ್ತು, ಪ್ರತಾಪ್ಗೆ ಏನಂತ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಇದಕ್ಕೆ ತುಂಬ ಏನು ಹೆಲ್ಪ್ ಬೇಕು ಎಲ್ಲನೂ ತುಂಬ ಮಾಡಿದೆ. ಆ್ಯಂಡ್ 3-4 ಮಂತ್ಸ್ ನನ್ನ ವೈಯಕ್ತಿಕ ಕೆಲಸ ಎಲ್ಲ ಬಿಟ್ಟು ನಾನು ಅವ್ರಿಗೆ ಬ್ಯಾಕ್ ಬೋನಲ್ಲಿ ನಿಂತ್ಕೊಂಡು ನಾನು ಕೆಲಸ ಮಾಡಿ ಕೊಟ್ಟೆ. ನಾನು ಈಗ ಎಕ್ಸಾಕ್ಟ್ ನೀವು ಕಂಪ್ಲೇಂಟ್ ಕೊಟ್ಟಿರೋದು, ಈಗ ನಗರ ಪೊಲೀಸ್ ಆಯುಕ್ತರು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಯಾವ ಕಾರಣಕ್ಕೆ ಕೊಟ್ಟಿದ್ದೀರಾ, ನಿಮಗೇನು ಹೇಳಿದ್ರು ಅಂತ? ಸರ್, ನನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿರೋದಕ್ಕೊಂದು ಆಯ್ತಾ. ಯಾವ ಟಿಕೆಟು? ಜಿಲ್ಲಾ ಪಂಚಾಯತಿ ಟಿಕೆಟ್ ಸರ್, ತಡಗೋದಿದ್ದು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಿಸ್ತೀನಿ ಅಂತ ವಂಚನೆ ಮಾಡಿದ್ರು. ಸೊ ನಮಗೆ ಏನು ಬೇಕು ಅದನ್ನು ಅವರು ಯೂಸ್ ಮಾಡಿಕೊಂಡು ಕೊನೆಯಲ್ಲಿ ಕೈ ಬಿಟ್ಟರು ಸರ್. ಎಷ್ಟು ಹಣ ಪಡೆದ್ರು ಸರ್? 2 ಲಕ್ಷ ನಗದು ಕೊಟ್ಟಿದ್ದೀನಿ, ಕ್ಯಾಶ್ ಕೊಟ್ಟಿದ್ದೀನಿ. ಈಗ ಏನಂತ ಹೇಳ್ತೀರಾ ಸರ್? ಇವಾಗ ಫೋನ್ ಎತ್ತುತ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮಾಧವನ್ ಅವರು ಕೂಡ ಅವ್ರಿಗೂ 50,000 ಕೊಟ್ಟಿದ್ದೀನಿ, ಅವರು ಕೂಡ ಫೋನ್ ಎತ್ತುತ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಯಾವ ಪಕ್ಷದಿಂದ ಕೊಡ್ತೀನಿ ಅಂತ ಹೇಳಿದ್ರು ಸರ್? ನನಗೆ ಡೈರೆಕ್ಟು ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರ ಅವರ ಪಕ್ಷದಿಂದ, JDS ಪಕ್ಷದಿಂದಾನೇ ಕೊಡಿಸ್ತೀನಿ ಅಂತ ಹೇಳಿದ್ರು ಸರ್. ಅಂದ್ರೆ ಕುಮಾರಸ್ವಾಮಿ ಅವರು ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೆ ಅಂತ ಆಡಿಯೋದಲ್ಲಿ ಮಾತನಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರು ಇದನ್ನೇ ನನಗೆ ಆ್ಯಕ್ಚುಲಿ ಅವ್ರಿಗೆ ಕುಮಾರಸ್ವಾಮಿ ಅವರು 5 lakhs ಕೊಟ್ಟಿದ್ರಿಂದ ನನಗೆ ಅದೇ ಇಂಟೆನ್ಷನ್ ನಾನು ಇದ್ದೆ. ದೆನ್ ಆಮೇಲೆ ಅಂದರೆ ಸ್ವಲ್ಪ ಈಗೋ ಬಂದ್ಬಿಟ್ಟಿದೆ ಸರ್. ಬಂದ್ಬಿಟ್ಟಿದೆ ಹೆಂಗೆ ಅಂದರೆ ಅನ್ನೋ ಥರ ಬಂದ್ಬಿಟ್ಟಿದೆ. ಅದನ್ನು ಜನದ ಮುಂದೆ ತೋರಿಸ್ಕೊಳ್ತಾ ಇಲ್ಲ. ಅವರು ಪಕ್ಕದಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ, ಇವನ್ ನಾನು ರವಿ ಅವ್ರ ಹತ್ರನೂ ಬೆಳಗ್ಗೆ ಮಾತಾಡಿದೆ. ಅವ್ರ ಆಪ್ತರು ಅವರೇ ಇರೋರು ಜೊತೆಲಿ, ರವಿ ಅನ್ನೋರು ಒಬ್ಬರೇನೆ. ಅವ್ರ ಹತ್ರನೂ ಮಾತಾಡೋದು ಸೇಮ್, ಅವರು ಅದನ್ನು ಹೇಳಿದ್ರು. ಈಗ ಅವ್ರಿಗೆ ಈಗೋ ಬಂದ್ಬಿಟ್ಟಿದೆ, ಈಗ ಒಂಥರ ಮೇಲ್ಗಡೆ ಹೋಗ್ಬಿಟ್ಟಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ಗೀಗ ಏನು ಬೇಕು ಇದರಿಂದ? ಹಣ ಬೇಕಾ ಅಥವಾ ಜಿಲ್ಲಾ ಪಂಚಾಯತ್ ಟಿಕೆಟ್ ಬೇಕಾ? ಸರ್, ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅನ್ನೋ ಕೆಪಬಿಲಿಟಿ ಇದ್ರೆ ಕೊಡಿಸ್ಲಿ ಸರ್. ನನ್ನ ಇಷ್ಟಕ್ಕೆ ಕೇಪಬಿಲಿಟಿ ಇಲ್ಲ ಅಂದ್ರೆ ನೀವ್ ಯಾಕೆ ಕೊಟ್ರಿ ಸರ್? ನಾನು ಅವತ್ತಿನ ಕಾಲದಲ್ಲಿ ಹೌದು ಕೆಪಬಿಲಿಟಿ ಇದೆ ಅಂತ ಅನ್ಕೊಂಡಿದ್ದೆ. ಬಟ್ ಯಾವಾಗ ಈ ತರ ಬಂದ್ಬಿಟ್ಟು ಅವರು ಇದನ್ನ ಮಾಡಿದ್ರು, ಇವರು ತುಂಬಾ ಜನ ಯಾವಾಗ ಹೇಳ್ತಾ ಬಂದ್ರು, ಆವಾಗ ನನಗೆ ಅರ್ಥ ಆಯ್ತು. ಸೊ ಈ ಕೆಪಬಿಲಿಟಿ ಅನ್ನೋದಕ್ಕಿಂತ ಇವರು ಕುಮಾರಣ್ಣ ಹತ್ರ ಕಾಂಟ್ಯಾಕ್ಟಲ್ಲಿ ಇಲ್ಲ, ಅಂದ್ರೆ ಏನು ಅವ್ರೇನು ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇಲ್ಲ. ಜಗ್ಗೇಶ್ ಅವರ ಮಗನ ವಿಚಾರ ಏನೋ ಹೇಳ್ತಾ ಇದ್ರಿ, ಏನು ಸರ್? ಜಗ್ಗೇಶ್ ಅವ್ರ ಮಗ, ಅದೇ ಅವ್ರು ಏನಂದ್ರೆ, ನಾನು ಏನಕ್ಕೆ ನಾನು ಕೇಳಿದೆ ಫಸ್ಟ್, ಯಾಕೆ ಸುಮ್ಮನೆ ಒಂದು ತುಂಬ ಡೆಪ್ತಾಗಿ ಕೇಳಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಲೈಟಾಗಿ ಕೇಳಿದೆ ಅವ್ರ ಹತ್ರ ನಾನು ಲೈಟಾಗಿ ಕೇಳಿದೆ ಏನಂತ, ಹಿಂಗೆ ಏನು ಪ್ರಾಬ್ಲಮ್ ಆಗಿ ನಿಮಗೆ ಜಗ್ಗೇಶ್ ಅಣ್ಣ ಆ ಥರ ನಿಮಗೆ ನೆಗೆಟಿವ್ ಆಗಿ ಅವರು ಮಾತಾಡಿದ್ದು ಕೊನೆಯಲ್ಲಿ ಅಂತ ಕೇಳಿದೆ. ಏನಕ್ಕೆ ನಿಮಗೆ ಏನು ಇಲ್ದಂಗೆ ಸುಮ್ಮನೆ ಅಂತ ದೊಡ್ಡ ವ್ಯಕ್ತಿ ಮಾತಾಡ್ತಾರ ಅಂತ ಅಂದ್ಬಿಟ್ಟು ನಾನು ನಾರ್ಮಲಾಗಿ ಕೇಳಿದೆ. ಆವಾಗ ಅವ್ರು ಹೇಳ್ತಾರೆ, ಅವರ ಜಗ್ಗೇಶ್ ಅಣ್ಣವರ ಹಿರಿ ಮಗ ಇದ್ದಾರೆ ನೋಡಿ, ಅವ್ರಿಗೆ ಇವನ್ ಕಂಪ್ನಿ ಸ್ಟಾರ್ಟಪ್ ಮಾಡೋಕ್ಕೆ ಅವರು ಕಂಪ್ನಿಗೆ MD ಆಗಿರಬೇಕು, ಇವ್ರು ಅವ್ರ ಅಂಡ್ರಲ್ಲಿ ವರ್ಕ್ ಮಾಡಬೇಕು ಅನ್ನೋ ಥರ, ಇವ್ನು CEO ಆಗೋ ಐದರ್ ಮ್ಯಾನೇಜರ್ ಆ ಥರ ವರ್ಕ್ ಮಾಡಬೇಕು. ಹಂಗೆ ವರ್ಕ್ ಮಾಡಿದ್ರೆ ನಿನಗೆ ಬಂಡವಾಳನೂ ಹಾಕ್ಕೊಡ್ತೀನಿ, ಸಪೋರ್ಟು ಮಾಡ್ತೀನಿ. ಇಲ್ಲ ಅಂದರೆ ನಾನು ನಿನಗೆ ಸಪೋರ್ಟ್ ಮಾಡಲ್ಲ, ನಿನ್ನ ನೇಮ್ ಹಾಳು ಮಾಡ್ತೀನಿ ಅನ್ನೋ ಥರ ಮಾತಾಡಿದ್ದಾರೆ. ಅದಕ್ಕೋಸ್ಕರನೇ ನನಗೂ ಅವ್ರಿಗೂ ಕ್ಲಾಶ್ ಆಗಿದ್ದು ಅಂತಂದು. ಇದಿಷ್ಟು ಪ್ರತಾಪ್ ಅವರ ಮೇಲೆ ಅವರ ಸ್ನೇಹಿತರೆ ಚಂದನ್ ಗೌಡ ಅನ್ನೋರು ಆರೋಪ ಮಾಡ್ತಿರುವಂಥದ್ದು. ಅಂದರೆ ನನಗೆ ಜಿಲ್ಲಾ ಪಂಚಾಯತ್ ಟಿಕೆಟನ್ನು ಕೊಡಿಸ್ತೀನಿ ಅಂತ ಹೇಳಿ 2 ಲಕ್ಷ ರೂಪಾಯಿ ಹಣವನ್ನು ಪಡೆದು ಈಗ ಹಣವನ್ನು ಕೂಡ ವಾಪಸ್ ಕೊಡ್ತಾ ಇಲ್ಲ. ಜೊತೆಗೆ ಆ ಟಿಕೆಟ್ ಕುರಿತಂತೆ ಕೂಡ ಯಾವುದೇ ಮಾತುಕತೆಯನ್ನು ಆಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ನಮ್ಮ ಕಾಂಟ್ಯಾಕ್ಟ್ಗೂ ಕೂಡ ಅವರು ಸಿಗ್ತಾ ಇಲ್ಲ ಅನ್ನೋ ಮಾತನ್ನು ಖುದ್ದು ಡ್ರೋನ್ ಪ್ರತಾಪ್ ಅವರ ಸ್ನೇಹಿತ ಚಂದನ್ ಗೌಡ ಅವರು ಮಾಡ್ತಾ ಇರುವಂಥ ಆರೋಪ. ಕ್ಯಾಮರಾಮ್ಯಾನ್ ರೋಷನ್ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.